ಕಳೆದ 2 ವಾರಗಳಿಂದ ಬ್ರಿಟಿಷ್ ರಾಯಲ್ ನೇವಿಯ F-35B ಫೈಟರ್ ಆ ಜೆಟ್ ಇದೆಯಲ್ಲ, ಆ ಜೆಟ್ ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಕೇರಳದ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಲ್ಯಾಂಡಿಂಗ್ ಆಗಿದ್ದಂಥ ಯುದ್ಧ ವಿಮಾನ ಸ್ಥಳಾಂತರ ಮಾಡೋದೇ ಒಂದು ದೊಡ್ಡ ಸವಾಲಾಗಿದೆ. ಇದೀಗ ಈ ಫೈಟರ್ ಜೆಟ್ ಅನ್ನೇ ಬಿಡಿಬಿಡಿಯಾಗಿ ವಿಂಗಡಿಸಿ ಯುನೈಟೆಡ್ ಕಿಂಗ್ಡಮ್ಗೆ ಏರ್ ಲಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಇಷ್ಟೋರಿ ಬ್ರಿಟಿಷ್ ಫೈಟರ್ ಜೆಟ್ F-35B ಕಳೆದ 2 ವಾರಗಳಿಂದ ಕೇರಳದಲ್ಲಿ ಕೆಟ್ಟು ನಿಂತಿದೆ. ಕಳೆದ ಜೂನ್ 14ರಂದು ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಲ್ಯಾಂಡಿಂಗ್ ಆಗಿತ್ತು. ಈ ಯುದ್ಧ ವಿಮಾನಕ್ಕೆ ತಿರುವನಂತಪುರ ಏರ್ಪೋರ್ಟ್ನಲ್ಲಿ CISFನಿಂದ ರಕ್ಷಣೆ ನೀಡಲಾಗಿದೆ. ಏನೇ ಪ್ರಯತ್ನ ಪಟ್ಟರೂ ಈ ಅತ್ಯಾಧುನಿಕ ಯುದ್ಧ ವಿಮಾನದ ರಿಪೇರಿ ಸಾಧ್ಯವಾಗುತ್ತಿಲ್ಲ. ಜೆಟ್ ನಿಂತಲ್ಲೇ ನಿಂತಿದೆ. ಪ್ರಯತ್ನ ಮುಂದುವರೆದಿದೆ. ಎಲ್ಲಾ ಪ್ರಯತ್ನ ಕೈಕೊಟ್ರೆ ಫೈಟರ್ ಜೆಟ್ ಅನ್ನ ಬಿಡಿ ಭಾಗಗಳಾಗಿ ಬಿಚ್ಚಿ ಸ್ಥಳಾಂತರ ಮಾಡಬೇಕಿದೆ. ಮಿಲಿಟರಿ ಸರಕು ವಿಮಾನದ ಮೂಲಕ ಯುನೈಟೆಡ್ ಕಿಂಗ್ಡಮ್ಗೆ ಏರ್ ಲಿಫ್ಟ್ ಮಾಡೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇಲ್ಲಿಯೇ ದುರಸ್ತಿ ಮಾಡಲು ಹಲವು ಬಾರಿ ಪ್ರಯತ್ನಿಸಿದ್ರೂ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಬಿಡಿ ಭಾಗಗಳಾಗಿ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಸದ್ಯ ಫೈಟರ್ ಜೆಟ್ ರಿಪೇರಿಯಾಗದ ಕಾರಣ ಬ್ರಿಟಿಷ್ ಅಧಿಕಾರಿಗಳು ಬಿಡಿ ಭಾಗಗಳಾಗಿ ಸ್ಥಳಾಂತರ ಮಾಡಬೇಕಿದೆ. ಬ್ರಿಟಿಷ್ ಬಳಿ ಇರುವ ಕೊನೆಯ ಆಯ್ಕೆ ಇದಾಗಿದೆ. ಇನ್ನು ಕೇರಳದಲ್ಲಿ ಮಳೆ ಆರ್ಭಟದ ಹಿನ್ನೆಲೆ ಜೆಟ್ ಅನ್ನ ಹ್ಯಾಂಗರ್ಗೆ ಸ್ಥಳಾಂತರಿಸಲು ಪ್ರಸ್ತಾಪ ಮಾಡಲಾಗಿತ್ತು. ಇದನ್ನ ಕೂಡ ಬ್ರಿಟನ್ ರಾಯಲ್ ನೇವಿ ನಿರಾಕರಿಸಿತ್ತು. ಆದ್ರೀಗ ಬೇರೆ ದಾರಿ ಇಲ್ಲದೆ ಇದನ್ನ ಬಿಡಿ ಭಾಗಗಳಾಗಿಯೇ ಸ್ಥಳಾಂತರ ಮಾಡಬೇಕಾಗಿದೆ. ಇನ್ನು ತಿರುವನಂತಪುರದಲ್ಲಿಯೇ ಉಳಿದುಕೊಂಡಿರೋ F-35B ಯುದ್ಧ ವಿಮಾನವನ್ನ ಕೇರಳ ಪ್ರವಾಸೋದ್ಯಮ ಇಲಾಖೆ ಪ್ರಚಾರಕ್ಕೆ ಬಳಸಿಕೊಂಡಿದೆ. ಕೇರಳದಂತಹ ಅದ್ಭುತ ಸ್ಥಳದಿಂದ ಹೊರಡಲು ನನಗೆ ಮನಸ್ಸೇ ಇಲ್ಲ, ನೀವು ಇಲ್ಲಿಗೆ ಬನ್ನಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕೇರಳ ಪ್ರವಾಸೋದ್ಯಮ ಪೋಸ್ಟ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಳೆದ 2 ವಾರಗಳಿಂದ ಬ್ರಿಟಿಷ್ ರಾಯಲ್ ನೇವಿಯ F-35B ಫೈಟರ್ ಆ ಜೆಟ್ ಇದೆಯಲ್ಲ, ಆ ಜೆಟ್ ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಕೇರಳದ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಲ್ಯಾಂಡಿಂಗ್ ಆಗಿದ್ದಂಥ ಯುದ್ಧ ವಿಮಾನ ಸ್ಥಳಾಂತರ ಮಾಡೋದೇ ಒಂದು ದೊಡ್ಡ ಸವಾಲಾಗಿದೆ. ಇದೀಗ ಈ ಫೈಟರ್ ಜೆಟ್ ಅನ್ನೇ ಬಿಡಿಬಿಡಿಯಾಗಿ ವಿಂಗಡಿಸಿ ಯುನೈಟೆಡ್ ಕಿಂಗ್ಡಮ್ಗೆ ಏರ್ ಲಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಇಷ್ಟೋರಿ ಫೈಟರ್ ಜೆಟ್ F-35B ಕಳೆದ 2 ವಾರಗಳಿಂದ ಕೇರಳದಲ್ಲಿ ಕೆಟ್ಟು ನಿಂತಿದೆ. ಕಳೆದ ಜೂನ್ 14ರಂದು ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಲ್ಯಾಂಡಿಂಗ್ ಆಗಿತ್ತು. ಈ ಯುದ್ಧ ವಿಮಾನಕ್ಕೆ ತಿರುವನಂತಪುರ ಏರ್ಪೋರ್ಟ್ನಲ್ಲಿ CISFನಿಂದ ರಕ್ಷಣೆ ನೀಡಲಾಗಿದೆ. ಏನೇ ಪ್ರಯತ್ನ ಪಟ್ಟರೂ ಈ ಅತ್ಯಾಧುನಿಕ ಯುದ್ಧ ವಿಮಾನದ ರಿಪೇರಿ ಸಾಧ್ಯವಾಗುತ್ತಿಲ್ಲ. ಜೆಟ್ ನಿಂತಲ್ಲೇ ನಿಂತಿದೆ. ಪ್ರಯತ್ನ ಮುಂದುವರೆದಿದೆ. ಎಲ್ಲಾ ಪ್ರಯತ್ನ ಕೈಕೊಟ್ರೆ ಫೈಟರ್ ಜೆಟ್ ಅನ್ನ ಬಿಡಿ ಭಾಗಗಳಾಗಿ ಬಿಚ್ಚಿ ಸ್ಥಳಾಂತರ ಮಾಡಬೇಕಿದೆ. ಮಿಲಿಟರಿ ಸರಕು ವಿಮಾನದ ಮೂಲಕ ಯುನೈಟೆಡ್ ಕಿಂಗ್ಡಮ್ಗೆ ಏರ್ ಲಿಫ್ಟ್ ಮಾಡೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇಲ್ಲಿಯೇ ದುರಸ್ತಿ ಮಾಡಲು ಹಲವು ಬಾರಿ ಪ್ರಯತ್ನಿಸಿದ್ರೂ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಬಿಡಿ ಭಾಗಗಳಾಗಿ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಸದ್ಯ ಫೈಟರ್ ಜೆಟ್ ರಿಪೇರಿಯಾಗದ ಕಾರಣ ಬ್ರಿಟಿಷ್ ಅಧಿಕಾರಿಗಳು ಬಿಡಿ ಭಾಗಗಳಾಗಿ ಸ್ಥಳಾಂತರ ಮಾಡಬೇಕಿದೆ. ಬ್ರಿಟಿಷ್ ಬಳಿ ಇರುವ ಕೊನೆಯ ಆಯ್ಕೆ ಇದಾಗಿದೆ. ಇನ್ನು ಕೇರಳದಲ್ಲಿ ಮಳೆ ಆರ್ಭಟದ ಹಿನ್ನೆಲೆ ಜೆಟ್ ಅನ್ನ ಹ್ಯಾಂಗರ್ಗೆ ಸ್ಥಳಾಂತರಿಸಲು ಪ್ರಸ್ತಾಪ ಮಾಡಲಾಗಿತ್ತು. ಇದನ್ನ ಕೂಡ ಬ್ರಿಟನ್ ರಾಯಲ್ ನೇವಿ ನಿರಾಕರಿಸಿತ್ತು. ಆದ್ರೀಗ ಬೇರೆ ದಾರಿ ಇಲ್ಲದೆ ಇದನ್ನ ಬಿಡಿ ಭಾಗಗಳಾಗಿಯೇ ಸ್ಥಳಾಂತರ ಮಾಡಬೇಕಾಗಿದೆ. ಇನ್ನು ತಿರುವನಂತಪುರದಲ್ಲಿಯೇ ಉಳಿದುಕೊಂಡಿರೋ F-35B ಯುದ್ಧ ವಿಮಾನವನ್ನ ಕೇರಳ ಪ್ರವಾಸೋದ್ಯಮ ಇಲಾಖೆ ಪ್ರಚಾರಕ್ಕೆ ಬಳಸಿಕೊಂಡಿದೆ. ಕೇರಳದಂತಹ ಅದ್ಭುತ ಸ್ಥಳದಿಂದ ಹೊರಡಲು ನನಗೆ ಮನಸ್ಸೇ ಇಲ್ಲ, ನೀವು ಇಲ್ಲಿಗೆ ಬನ್ನಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕೇರಳ ಪ್ರವಾಸೋದ್ಯಮ ಪೋಸ್ಟ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಳೆದ 2 ವಾರಗಳಿಂದ ಬ್ರಿಟಿಷ್ ರಾಯಲ್ ನೇವಿಯ F-35B ಫೈಟರ್ ಆ ಜೆಟ್ ಇದೆಯಲ್ಲ, ಆ ಜೆಟ್ ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಕೇರಳದ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಲ್ಯಾಂಡಿಂಗ್ ಆಗಿದ್ದಂಥ ಯುದ್ಧ ವಿಮಾನ ಸ್ಥಳಾಂತರ ಮಾಡೋದೇ ಒಂದು ದೊಡ್ಡ ಸವಾಲಾಗಿದೆ. ಇದೀಗ ಈ ಫೈಟರ್ ಜೆಟ್ ಅನ್ನೇ ಬಿಡಿಬಿಡಿಯಾಗಿ ವಿಂಗಡಿಸಿ ಯುನೈಟೆಡ್ ಕಿಂಗ್ಡಮ್ಗೆ ಏರ್ ಲಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಇಷ್ಟೋರಿ
ಫೈಟರ್ ಜೆಟ್ F-35B ಕಳೆದ 2 ವಾರಗಳಿಂದ ಕೇರಳದಲ್ಲಿ ಕೆಟ್ಟು ನಿಂತಿದೆ. ಕಳೆದ ಜೂನ್ 14ರಂದು ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಲ್ಯಾಂಡಿಂಗ್ ಆಗಿತ್ತು. ಈ ಯುದ್ಧ ವಿಮಾನಕ್ಕೆ ತಿರುವನಂತಪುರ ಏರ್ಪೋರ್ಟ್ನಲ್ಲಿ ಸಿಐಎಸ್ಎಫ್ನಿಂದ ರಕ್ಷಣೆ ನೀಡಲಾಗಿದೆ. ಏನೇ ಪ್ರಯತ್ನ ಪಟ್ಟರೂ ಈ ಅತ್ಯಾಧುನಿಕ ಯುದ್ಧ ವಿಮಾನದ ರಿಪೇರಿ ಸಾಧ್ಯವಾಗುತ್ತಿಲ್ಲ. ಜೆಟ್ ನಿಂತಲ್ಲೇ ನಿಂತಿದೆ. ಪ್ರಯತ್ನ ಮುಂದುವರೆದಿದೆ. ಎಲ್ಲಾ ಪ್ರಯತ್ನ ಕೈಕೊಟ್ರೆ ಫೈಟರ್ ಜೆಟ್ ಅನ್ನ ಬಿಡಿ ಭಾಗಗಳಾಗಿ ಬಿಚ್ಚಿ ಸ್ಥಳಾಂತರ ಮಾಡಬೇಕಿದೆ. ಮಿಲಿಟರಿ ಸರಕು ವಿಮಾನದ ಮೂಲಕ ಯುನೈಟೆಡ್ ಕಿಂಗ್ಡಮ್ಗೆ ಏರ್ ಲಿಫ್ಟ್ ಮಾಡೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇಲ್ಲಿಯೇ ದುರಸ್ತಿ ಮಾಡಲು ಹಲವು ಬಾರಿ ಪ್ರಯತ್ನಿಸಿದ್ರೂ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಬಿಡಿ ಭಾಗಗಳಾಗಿ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಸದ್ಯ ಫೈಟರ್ ಜೆಟ್ ರಿಪೇರಿಯಾಗದ ಕಾರಣ ಬ್ರಿಟಿಷ್ ಅಧಿಕಾರಿಗಳು ಬಿಡಿ ಭಾಗಗಳಾಗಿ ಸ್ಥಳಾಂತರ ಮಾಡಬೇಕಿದೆ. ಬ್ರಿಟಿಷ್ ಬಳಿ ಇರುವ ಕೊನೆಯ ಆಯ್ಕೆ ಇದಾಗಿದೆ. ಇನ್ನು ಕೇರಳದಲ್ಲಿ ಮಳೆ ಆರ್ಭಟದ ಹಿನ್ನೆಲೆ ಜೆಟ್ ಅನ್ನ ಹ್ಯಾಂಗರ್ಗೆ ಸ್ಥಳಾಂತರಿಸಲು ಪ್ರಸ್ತಾಪ ಮಾಡಲಾಗಿತ್ತು. ಇದನ್ನ ಕೂಡ ಬ್ರಿಟನ್ ರಾಯಲ್ ನೇವಿ ನಿರಾಕರಿಸಿತ್ತು. ಆದ್ರೀಗ ಬೇರೆ ದಾರಿ ಇಲ್ಲದೆ ಇದನ್ನ ಬಿಡಿ ಭಾಗಗಳಾಗಿಯೇ ಸ್ಥಳಾಂತರ ಮಾಡಬೇಕಾಗಿದೆ. ಇನ್ನು ತಿರುವನಂತಪುರದಲ್ಲಿಯೇ ಉಳಿದುಕೊಂಡಿರೋ F-35B ಯುದ್ಧ ವಿಮಾನವನ್ನ ಕೇರಳ ಪ್ರವಾಸೋದ್ಯಮ ಇಲಾಖೆ ಪ್ರಚಾರಕ್ಕೆ ಬಳಸಿಕೊಂಡಿದೆ. ಕೇರಳದಂತಹ ಅದ್ಭುತ ಸ್ಥಳದಿಂದ ಹೊರಡಲು ನನಗೆ ಮನಸ್ಸೇ ಇಲ್ಲ, ನೀವು ಇಲ್ಲಿಗೆ ಬನ್ನಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕೇರಳ ಪ್ರವಾಸೋದ್ಯಮ ಪೋಸ್ಟ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಳೆದ 2 ವಾರಗಳಿಂದ ಬ್ರಿಟಿಷ್ ರಾಯಲ್ ನೇವಿಯ F-35B ಫೈಟರ್ ಆ ಜೆಟ್ ಇದೆಯಲ್ಲ, ಆ ಜೆಟ್ ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಕೇರಳದ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಲ್ಯಾಂಡಿಂಗ್ ಆಗಿದ್ದಂತ ಯುದ್ಧ ವಿಮಾನ ಸ್ಥಳಾಂತರ ಮಾಡೋದೇ ಒಂದು ದೊಡ್ಡ ಸವಾಲಾಗಿದೆ. ಇದೀಗ ಈ ಫೈಟರ್ ಜೆಟ್ ಅನ್ನೇ ಬಿಡಿಬಿಡಿಯಾಗಿ ವಿಂಗಡಿಸಿ ಯುನೈಟೆಡ್ ಕಿಂಗ್ಡಮ್ಗೆ ಏರ್ ಲಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಈ ಸ್ಟೋರಿ ಫೈಟರ್ ಜೆಟ್ F-35B ಕಳೆದ 2 ವಾರಗಳಿಂದ ಕೇರಳದಲ್ಲಿ ಕೆಟ್ಟು ನಿಂತಿದೆ. ಕಳೆದ ಜೂನ್ 14ರಂದು ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಲ್ಯಾಂಡಿಂಗ್ ಆಗಿತ್ತು. ಈ ಯುದ್ಧ ವಿಮಾನಕ್ಕೆ ತಿರುವನಂತಪುರ ಏರ್ಪೋರ್ಟ್ನಲ್ಲಿ ಸಿಐಎಸ್ಎಫ್ನಿಂದ ರಕ್ಷಣೆ ನೀಡಲಾಗಿದೆ. ಏನೇ ಪ್ರಯತ್ನ ಪಟ್ಟರೂ ಈ ಅತ್ಯಾಧುನಿಕ ಯುದ್ಧ ವಿಮಾನದ ರಿಪೇರಿ ಸಾಧ್ಯವಾಗುತ್ತಿಲ್ಲ. ಜೆಟ್ ನಿಂತಲ್ಲೇ ನಿಂತಿದೆ. ಪ್ರಯತ್ನ ಮುಂದುವರೆದಿದೆ. ಎಲ್ಲಾ ಪ್ರಯತ್ನ ಕೈಕೊಟ್ರೆ ಫೈಟರ್ ಜೆಟ್ ಅನ್ನ ಬಿಡಿ ಭಾಗಗಳಾಗಿ ಬಿಚ್ಚಿ ಸ್ಥಳಾಂತರ ಮಾಡಬೇಕಿದೆ. ಮಿಲಿಟರಿ ಸರಕು ವಿಮಾನದ ಮೂಲಕ ಯುನೈಟೆಡ್ ಕಿಂಗ್ಡಮ್ಗೆ ಏರ್ ಲಿಫ್ಟ್ ಮಾಡೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇಲ್ಲಿಯೇ ದುರಸ್ತಿ ಮಾಡಲು ಹಲವು ಬಾರಿ ಪ್ರಯತ್ನಿಸಿದ್ರೂ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಬಿಡಿ ಭಾಗಗಳಾಗಿ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಸದ್ಯ ಫೈಟರ್ ಜೆಟ್ ರಿಪೇರಿಯಾಗದ ಕಾರಣ ಬ್ರಿಟಿಷ್ ಅಧಿಕಾರಿಗಳು ಬಿಡಿ ಭಾಗಗಳಾಗಿ ಸ್ಥಳಾಂತರ ಮಾಡಬೇಕಿದೆ. ಬ್ರಿಟಿಷ್ ಬಳಿ ಇರುವ ಕೊನೆಯ ಆಯ್ಕೆ ಇದಾಗಿದೆ. ಇನ್ನು ಕೇರಳದಲ್ಲಿ ಮಳೆ ಆರ್ಭಟದ ಹಿನ್ನೆಲೆ ಜೆಟ್ ಅನ್ನ ಹ್ಯಾಂಗರ್ಗೆ ಸ್ಥಳಾಂತರಿಸಲು ಪ್ರಸ್ತಾಪ ಮಾಡಲಾಗಿತ್ತು. ಇದನ್ನ ಕೂಡ ಬ್ರಿಟನ್ ರಾಯಲ್ ನೇವಿ ನಿರಾಕರಿಸಿತ್ತು. ಆದ್ರೀಗ ಬೇರೆ ದಾರಿ ಇಲ್ಲದೆ ಇದನ್ನ ಬಿಡಿ ಭಾಗಗಳಾಗಿಯೇ ಸ್ಥಳಾಂತರ ಮಾಡಬೇಕಾಗಿದೆ. ಇನ್ನು ತಿರುವನಂತಪುರದಲ್ಲಿಯೇ ಉಳಿದುಕೊಂಡಿರೋ F-35B ಯುದ್ಧ ವಿಮಾನವನ್ನ ಕೇರಳ ಪ್ರವಾಸೋದ್ಯಮ ಇಲಾಖೆ ಪ್ರಚಾರಕ್ಕೆ ಬಳಸಿಕೊಂಡಿದೆ. ಕೇರಳದಂತಹ ಅದ್ಭುತ ಸ್ಥಳದಿಂದ ಹೊರಡಲು ನನಗೆ ಮನಸ್ಸೇ ಇಲ್ಲ, ನೀವು ಇಲ್ಲಿಗೆ ಬನ್ನಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕೇರಳ ಪ್ರವಾಸೋದ್ಯಮ ಪೋಸ್ಟ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.